ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಕೈಲಾಸಗಿರಿ ಗುಹಾಂತರ ಬೆಟ್ಟದಲ್ಲಿ ತ್ರಯೋದಶಿ ಪ್ರಯುಕ್ತ ಪ್ರದೋಷ ಪೂಜೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಬೆಟ್ಟದ ದಕ್ಷಿಣ ಕೈಲಾಸ ಕ್ಷೇತ್ರವಾದ ಶ್ರೀ ಕೈಲಾಸಗಿರಿ ಗುಹಾಂತರ ದೇವಾಲಯದಲ್ಲಿ ಶನಿವಾರವಾದ ಇಂದು ತ್ರಯೋದಶಿ ಪ್ರಯುಕ್ತ ಸಾಯಂಕಾಲ 5:30ರಿಂದ 7:30ರವರೆಗೂ ಪ್ರದೋಷ ಪೂಜೆಯನ್ನು ಏರ್ಪಡಿಸಲಾಗಿತ್ತು. ಶ್ರೀ ಗಂಗಾಧರೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ವಲ್ಲಭ ಗಣಪತಿ, ಶ್ರೀ ಜಗದಾಂಬ ಸಮೇತ ಶ್ರೀ ಚತುರ್ಮುಖ ಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಹಮ್ಮಿಕೊಂಡಿದ್ದ ಪ್ರದೋಷ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ಗೃಹ ಸಚಿವ ಎ ಚೌಡರೆಡ್ಡಿ, ಪುತ್ರ ಬಾಲಾಜಿ ರೆಡ್ಡಿ ಸೇರಿದಂತೆ ಸಾವಿರಾರು ಮಂದಿ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪ್ರದೋಷ ಋತುವನ್ನು ತ್ರಯೋದಶಿ ಋತು ಎಂದು ಕರೆಯುತ್ತಾರೆ. ಈ ಋತುವು ಭಗವಾನ್ ಶಿವ ಮತ್ತು ಆತನ ಪತ್ನಿ ಪಾರ್ವತಿಗೆ ಸಂಬಂಧಿಸಿದ ಋತುವಾಗಿದೆ. ಈ ಪವಿತ್ರ ಋತುವನ್ನು ಆಚರಿಸುವುದರಿಂದ ಆ ವ್ಯಕ್ತಿಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಪ್ರದೋಷ ಋತುವನ್ನು ಸಾಮಾನ್ಯವಾಗಿ 1 ತಿಂಗಳಲ್ಲಿ 2 ಬಾರಿ ಆಚರಿಸಲಾಗುತ್ತದೆ. ಸೂರ್ಯಾಸ್ತದ ನಂತರ ಮತ್ತು ಆ ದಿನದ ರಾತ್ರಿ ಆಗಮನದ ಮೊದಲ ಸಮಯವನ್ನು ಪ್ರದೋಷ ಕಾಲ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಶಿವನನ್ನು ಪೂಜಿಸಲಾಗುತ್ತದೆ. ಈ ಉಪವಾಸವನ್ನು ಪ್ರಾಮಾಣಿಕ ಹೃದಯದಿಂದ ಆಚರಿಸುವುದರಿಂದ ವ್ಯಕ್ತಿಯ ಬಯಸಿದ ವಸ್ತುವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಶಾಸ್ತ್ರಗಳ ಪ್ರಕಾರ ಮಾಸದ 2 ಕಡೆಯೂ ತ್ರಯೋದಶಿ ತಿಥಿಯ ಸಂಜೆಯ ಸಮಯವನ್ನು ಪ್ರದೋಷ ಎಂದು ಕರೆಯಲಾಗುತ್ತದೆ. ಪ್ರದೋಷದ ಸಮಯದಲ್ಲಿ ಕೈಲಾಸ ಪರ್ವತದಲ್ಲಿರುವ ರಚಿತ ಭವನದಲ್ಲಿ ಶಿವನು ನೃತ್ಯ ಮಾಡುತ್ತಾನೆ ಎನ್ನುವ ನಂಬಿಕೆ ಸಹ ಇದೆ. ಇದರಿಂದಾಗಿ ಜನರು ಶಿವನನ್ನು ಮೆಚ್ಚಿಸಲು ಈ ದಿನ ಪ್ರದೋಷ ಋತುವನ್ನು ಆಚರಿಸುತ್ತಾರೆ. ಈ ಋತುವನ್ನು ಆಚರಿಸುವುದರಿಂದ ಆ ವ್ಯಕ್ತಿಯ ತೊಂದರೆಗಳು ಮತ್ತು ದೋಷಗಳು ನಿವಾರಣೆಯಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಪ್ರದೋಷ ಋತುವು ವಿವಿಧ ದಿನಗಳಿಗೆ ಅನುಗುಣವಾಗಿ ವಿಭಿನ್ನ ಮಹತ್ವವನ್ನು ಹೊಂದಿದೆ. ಈ ಋತು ಬರುವ ದಿನಕ್ಕನುಗುಣವಾಗಿ ಅದರ ಹೆಸರು ಮತ್ತು ಮಹತ್ವ ಬದಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಒಂದು ವೇಳೆ ಪ್ರದೋಷ ಋತುವು ಭಾನುವಾರ ಬಂದರೆ ಆ ಪ್ರದೋಷ ಋತುವನ್ನು ರವಿ ಪ್ರದೋಷವೆಂದು ಕರೆಯಲಾಗುತ್ತದೆ. ರವಿ ಪ್ರದೋಷ ಋತುವನ್ನು ಆಚರಿಸುವುದರಿಂದ ಆ ವ್ಯಕ್ತಿಯ ದೀರ್ಘಾಯುಷ್ಯವನ್ನು ಮತ್ತು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಸೋಮವಾರದ ಪ್ರದೋಷ ಋತುವನ್ನು ಸೋಮ ಪ್ರದೋಷ ಋತು ಅಥವಾ ಚಂದ್ರ ಪ್ರದೋಷ ಋತು ಎಂದು ಕರೆಯಲಾಗುತ್ತದೆ. ಈ ಪ್ರದೋಷ ಋತುವನ್ನು ಆಚರಿಸುವುದರಿಂದ ಆ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ. ಇನ್ನು ಪ್ರದೋಷ ಋತುವು ಮಂಗಳವಾರ ಬಂದರೆ ಆ ಋತುವನ್ನು ಭೌಮ ಪ್ರದೋಷ ಎಂದು ಕರೆಯಲಾಗುತ್ತದೆ. ಈ ದಿನ ಉಪವಾಸ ಆಚರಿಸುವುದರಿಂದ ರೋಗಗಳಿಂದ ಮುಕ್ತಿ ಸಿಗುತ್ತದೆ. ಬುಧವಾರ ಪ್ರದೋಷ ಋತುವನ್ನು ಆಚರಿಸುವುದರಿಂದ ಎಲ್ಲ ರೀತಿಯ ಇಷ್ಟಾರ್ಥಗಳು ಈಡೇರುತ್ತವೆ. ಗುರುವಾರ ಕೂಡ ಕೆಲವೊಮ್ಮೆ ಪ್ರದೋಷ ಋತುವನ್ನು ಆಚರಿಸಲಾಗುತ್ತದೆ. ಒಂದು ವೇಳೆ ಗುರುವಾರ ಬರುವ ಪ್ರದೋಷ ಋತುವನ್ನು ಉಪವಾಸವನ್ನು ಆಚರಿಸಿದರೆ ನಿಮ್ಮೆಲ್ಲ ಶತ್ರುಗಳು ನಿಮ್ಮಿಂದ ದೂರವಾಗುತ್ತಾರೆ ಎನ್ನಲಾಗಿದೆ. ಶುಕ್ರವಾರದಂದು ಪ್ರದೋಷ ಋತುವನ್ನು ಆಚರಿಸುವವರು ಜೀವನದಲ್ಲಿ ಅದೃಷ್ಟ ವೃದ್ಧಿಯಾಗುತ್ತದೆ ಮತ್ತು ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇನ್ನು ಶನಿವಾರದ ಪ್ರದೋಷ ಉಪವಾಸವನ್ನು ಶನಿ ಪ್ರದೋಷ ಎಂದು ಕರೆಯಲಾಗುತ್ತದೆ ಮತ್ತು ಜನರು ಈ ದಿನ ಸಂತಾನವನ್ನು ಪಡೆಯುವ ಬಯಕೆಯಿಂದ ಈ ಉಪವಾಸವನ್ನು ಆಚರಿಸುತ್ತಾರೆ. ಒಬ್ಬರ ಬಯಕೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರದೋಷ ಉಪವಾಸವನ್ನು ಆಚರಿಸುವುದು ಖಂಡಿತವಾಗಿ ಫಲಿತಾಂಶ ನೀಡುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇನ್ನು ಪುರಾಣಗಳ ಪ್ರಕಾರ ಒಂದು ಪ್ರದೋಷ ಉಪವಾಸದ ಫಲ 2 ಹಸುಗಳ ದಾನಕ್ಕೆ ಸಮ. ಈ ಉಪವಾಸದ ಮಹತ್ವಗಳನ್ನು ವೇದಗಳ ಮಹಾನ್ ವಿದ್ವಾಂಸರು ಸೂತಜಿ ಗಂಗಾ ನದಿಯ ದಡದಲ್ಲಿರುವ ಶೌಂಕದಿ ಋಷಿಗಳಿಗೆ ತಿಳಿಸಿದರು. ಕಲಿಯುಗದಲ್ಲಿ ಆ ಧರ್ಮವು ತಾಂಡವಾಡಿದರೆ ಜನರು ಧರ್ಮದ ಹಾದಿಯನ್ನು ತೊರೆದು ಅನ್ಯಾಯದ ಹಾದಿಯಲ್ಲಿ ಸಾಗುತ್ತಾರೆ. ಆ ಸಮಯದಲ್ಲಿ ಪ್ರದೋಷ ಋತುವು ಉತ್ತಮ ಮಾಧ್ಯಮವಾಗುತ್ತದೆ. ಶಿವನ ಆರಾಧನೆಯಿಂದ ಪಾಪ ಪರಿಹಾರವಾಗುತ್ತದೆ ಎಂದು ಹೇಳಿದರು. ದುಃಖಗಳನ್ನು ತೊಡೆದುಹಾಕಲು ಈ ಋತುದ ಮಹತ್ವವನ್ನು ಈ ಹಿಂದೆ ಶಿವನು ತಾಯಿಗೆ ಸತಿಗೆ ಹೇಳಿದನು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ.
नमो